ಒಂದು ಹುಡುಗಿ ತನ್ನ ಪ್ರಾಣ ತೆಗೆದುಕೊಳ್ಳಕ್ಕೆ ರಸ್ತೆ ಮೇಲೆ ಮಲಗಿದ್ಲು. ಆಗ ಒಂದು ಕಾರ್ ಅವಳ ಕಡೆ ಬರ್ತದೆ. ಆದರೆ ಕೊನೆಯ ಕ್ಷಣದಲ್ಲಿ ಅವಳು ಎದ್ದು ಬದಿಗೆ ಹೋಗ್ತಾಳೆ. ಆ ಕಾರ್ ನಿಲ್ಲೋದಿಲ್ಲ, ನೇರ ಹೋಗ್ಬಿಡುತ್ತೆ. ಈ ಹುಡುಗಿಯ ಹೆಸರು ಲೀಸಾ. ಅವಳ ಜೀವನ ಸಂಪೂರ್ಣವಾಗಿ ಹಾಳಾಗಿದೆ. ಇವತ್ತು ಅವಳ ಮಗಳ ಜನ್ಮದಿನ. ಆದರೆ ಅವಳ ಮಗಳು ಈಗ ಜೀವಂತ ಇಲ್ಲ. ಸ್ವಲ್ಪ ಹೊತ್ತಿಗೆ ಅದೇ ಕಾರ್ ಹಿಂತಿರುಗಿ ಬರ್ತದೆ. ಆಡಮ್ ಅನ್ನೋ ವ್ಯಕ್ತಿ ಅವಳಿಗೆ ಲಿಫ್ಟ್ ಕೊಡ್ತಾನೆ. ಲೀಸಾ ಅವನ ಕಾರ್ಗೆ ಕುಳಿತುಕೊಳ್ತಾಳೆ. ಆದರೆ ಮಧ್ಯದಲ್ಲಿ ರೇಡಿಯೋದಲ್ಲಿ ನ್ಯೂಸ್ ಬರ್ತದೆ. ಒಬ್ಬ ಸೀರಿಯಲ್ ಕಿಲ್ಲರ್ ಕಾಡಿನಲ್ಲಿ ಓಡಾಡ್ತಾ ಇದ್ದಾನೆ. ಕೊಲೆಗಾರ ಬಿಳಿಯ ವ್ಯಕ್ತಿ, ಕಂದು ಬಣ್ಣದ ಕಾರ್ ಓಡಿಸ್ತಾನೆ. ಕೈ ಮೇಲೆ ಕ್ರಾಸ್ ಮಾರ್ಕ್ ಇದೆ ಅಂತ ರಿಪೋರ್ಟರ್ ಹೇಳ್ತಾನೆ. ಲೀಸಾ ಬೆಚ್ಚಿ ಬೀಳ್ತಾಳೆ. ಯಾಕಂದ್ರೆ ಆ ಕಿಲ್ಲರ್ ಯಾರೋ ಅಲ್ಲ, ಅವಳ ಜೊತೆ ಕೂತಿರೋ ಆಡಮ್. ಲೀಸಾ ತನ್ನನ್ನು ತಾನು ಉಳಿಸಿಕೊಳ್ಳಲು ಏನಾದರೂ ಮಾಡುವ ಮೊದಲು ಆಡಮ್ ಇದ್ದಕ್ಕಿದ್ದಂತೆ ಬ್ರೇಕ್ ಹಾಕ್ತಾನೆ. ಲೀಸಾ ತಲೆಗೆ ಹೊಡೆದು ಮೂರ್ಛೆ ಹೋಗ್ತಾಳೆ. ಕಣ್ಣು ತೆರೆಯುವಾಗ ಅವಳು ಲೋಹದ ಬಂಕರ್ ಒಳಗೆ ಸಿಕ್ಕಾಕಿಕೊಂಡಿರ್ತಾಳೆ.